ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಮರಳಿ ಬರುವೆಯ ಕಥೆಯ 20ನೇ ಅಧ್ಯಾಯವನ್ನು ಶುರು ಮಾಡೋಣ. ವಾಟ್, ನಾಳೆನೇ ಹೊರಡ್ತೀಯಾ? ಇನ್ನೂ ಆ ಊರಿನ ಬಗ್ಗೆ ಸರಿಯಾಗಿ ಏನೂ ತಿಳಿದಿಲ್ಲ. ಒಬ್ಬಳೇ ಹೋಗಿ ಏನು ಮಾಡ್ತೀಯಾ? ಯಾಕೋ ಸುಲ್ತಾನ್ಪೇಟೆ ಡೇಂಜರ್ ಇರಬಹುದು. ಹೆಸರಲ್ಲಿ ಏನೋ ಒಂಥರ ಭಯ ಹುಟ್ಟಿಸುವಂತೆ ಇದೆ. ಊರಿನ ಬಗ್ಗೆ ಅರಿಯದೆ ನೀನು ಹೋಗೋದು ಬೇಡ ಕಣೆ. ನೋಡು, ಒಂದು ವಾರ ನನಗೆ ಕ್ಯಾಂಪ್ ಇದೆ. ನಾನು ಆ ಕ್ಯಾಂಪ್ ಮುಗಿಸ್ಕೊಂಡು ಬಂದ ನಂತರ ನಾವಿಬ್ಬರು ಹೋಗೋಣ. ನೀನೊಬ್ಬಳೇ ಹೋಗೋ ನಿರ್ಧಾರ ಮಾಡಬೇಡ ಎಂದು ಪ್ರಿಯಾ ಕೇಳಿಕೊಂಡಳು. ಇಲ್ಲ ಪ್ರಿಯಾ, ನನ್ನ ಬಳಿ ಅಷ್ಟು ಟೈಮ್ ಇಲ್ಲ. ಆದಷ್ಟು ಬೇಗ ನಾನು ನನ್ನಮ್ಮನ್ನ ಹುಡುಕಬೇಕು. ನೀನು ಆರಾಮಾಗಿ ನಿನ್ನ ಕ್ಯಾಂಪ್ ಮುಗಿಸ್ಕೊಂಡು ಬಾ. ನನ್ನ ಕ್ಯಾಂಪ್ ಇರೋದು ಮುಂದಿನ ತಿಂಗಳು. ಈ ತಿಂಗಳಲ್ಲಿ ನಾನು ನಮ್ಮಮ್ಮನ್ನ ಹುಡುಕೊಂಡು ಕರ್ಕೊಂಡು ಬರ್ತೀನಿ. ಆಮೇಲೆ ನನ್ನ ಕ್ಯಾಂಪ್ ಮುಗಿಸಿ ನಾವೆಲ್ಲ ಎಲ್ಲಾದರೂ ದೂರ ಹೊರಟು ಹೋಗೋಣ. ಪ್ಲೀಸ್ ಕಣೆ, ನನ್ನ ಅರ್ಥ ಮಾಡ್ಕೊ. ನಿನ್ನ ಫ್ರೆಂಡ್ ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಲ್ವಾ? ಅವಳು ಯಾವುದಕ್ಕೂ ಹೆದರಲ್ಲ. ಅವಳನ್ನು ಯಾರಾದರೂ ಮುಟ್ಟೋಕ್ಕೂ ಸಹ ಆಗಲ್ಲ. ನನಗೆ ಜನರನ್ನು ಹೇಗೆ ಫೇಸ್ ಮಾಡಬೇಕು ಅಂತ ಗೊತ್ತಿದೆ. ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನಾಳೆನೇ ನಾನು ಹೊರಡ್ತಿದ್ದೀನಿ. ನನ್ನನ್ನು ಖುಷಿಯಾಗಿ ಕಳಿಸ್ಕೊಡು ಎಂದ ಕೃತಿ ಗೆಳತಿಯ ಕೆನ್ನೆ ತಟ್ಟಿದರೆ ಅವಳನ್ನು ಬಿಗಿದಪ್ಪಿದ ಪ್ರಿಯಾ ಕಣ್ಣೀರು ಹಾಕಿದಳು. ಒಂದ್ಸಲ ಹಠ ಹಿಡಿದ್ರೆ ಅದನ್ನು ಬಿಡಲ್ಲ ಅಲ್ವಾ ನೀನು? ಸರಿ ಆಯಿತು, ಹುಷಾರಾಗಿ ಹೋಗ್ಬಾ. ಪ್ರತಿದಿನ ನನಗೆ 2 ಸಲ ಕಾಲ್ ಮಾಡಿ ಎಲ್ಲಿದೆಯಾ, ಏನು ಮಾಡ್ತಾ ಇದೆಯಾ ಎಲ್ಲದನ್ನು ನನಗೆ ಹೇಳ್ತಿರ್ಬೇಕು. ಮಿಸ್ ಯು ಕಣೆ. ಬೇಗ ಬಂದುಬಿಡು. ಆಂಟಿನ ನೋಡೋಕ್ಕೆ ನಾನು ಕೂಡ ಕಾತರದಲ್ಲಿದ್ದೇನೆ ಎಂದು ದೂರ ಸರಿದಾಗ ನಕ್ಕ ಕೃತಿ 4-5 ಜೊತೆ ಬಟ್ಟೆಯನ್ನು ಪ್ಯಾಕ್ ಮಾಡಿಕೊಂಡು ಆ ಬ್ಯಾಗನ್ನು ಸೈಡಿಗಿಟ್ಟವಳು ಮೊಬೈಲ್ನಲ್ಲಿ ಸುಲ್ತಾನ್ಪೇಟೆ ಎಂದು ಸರ್ಚ್ ಮಾಡಿ ಯಾವ ಜಾಗದಲ್ಲಿ ಬರುತ್ತೆ ಎಂದು ಹುಡುಕಲು ಶುರು ಮಾಡಿದಳು. ಅಯ್ಯೋ, ಈ ಸುಲ್ತಾನ್ಪೇಟೆ ಎಲ್ಲಿ ಬರುತ್ತೆ ಅನ್ನೋದು ಗೂಗಲ್ನಲ್ಲಿ ಸಹ ತೋರಿಸ್ತಿಲ್ಲ. ಆ ಊರಿನ ಹೆಸರು ನಿಜವಾಗಿಯೂ ಇದೆಯಾ? ಇಲ್ಲಿ ಮ್ಯಾಪ್ನಲ್ಲಿ ಏನೂ ತೋರಿಸ್ತಿಲ್ವಲ್ಲ ಎಂದುಕೊಂಡವಳು ಬಸ್ ಬುಕ್ ಮಾಡುವ ಆ್ಯಪ್ ತೆರೆದು ಸುಲ್ತಾನ್ಪೇಟೆ ಎಂದು ಸರ್ಚ್ ಮಾಡಿದಾಗ ಕೊನೆಗೂ ಬೆಳಗಿನ ಜಾವ 5 ಗಂಟೆಗೆ ಇರುವ ಬಸ್ ತೋರಿಸಿತು. ಓ ಮೈ ಗಾಡ್, ಕೊನೆಗೂ ಸುಲ್ತಾನ್ಪೇಟೆ ಎನ್ನುವ ಊರು ಕಾಣಿಸ್ತಿದೆ. ಬಹುಶಃ ಇದೇ ಅನಿಸುತ್ತೆ ಅಂತ ಅಂದುಕೊಂಡವಳು ಟಿಕೆಟ್ ಬುಕ್ ಮಾಡಿ ನಿದ್ರೆಗೆ ಜಾರಿದಳು. ಮರುದಿನ ಮುಂಜಾನೆ 4 ಗಂಟೆಗೆ ಎಚ್ಚರವಾಗಿ ಶಾಂತಿಯವರು ಬರುವ ಮೊದಲೇ ರೆಡಿಯಾಗಿ ಹೊರಡಲು ಸಿದ್ಧವಾದವಳು ಗೆಳತಿಯನ್ನು ಪ್ರೀತಿಯಿಂದ ಆಲಂಗಿಸಿ ಬಸ್ ಸ್ಟ್ಯಾಂಡ್ನತ್ತ ಹೊರಟಳು. ನಿಗದಿಯಾದ ಸಮಯಕ್ಕೆ ಸರಿಯಾಗಿ ಬಸ್ ಬಂದು ನಿಂತಾಗ ಟಿಕೆಟ್ ಕನ್ಫರ್ಮ್ ಮಾಡಿಕೊಂಡು ಬಸ್ ಹತ್ತಿದ ಕೃತಿ ಕಿಟಕಿಯ ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡಳು. ಅಮ್ಮ, ಕೊನೆಗೂ ನಿನ್ನನ್ನು ಹುಡುಕ್ಬಿಟ್ಟೆ. ನೀನಿರೋ ಜಾಗಕ್ಕೆ ಬರ್ತಾ ಇದ್ದೀನಿ. ನೀನು ಯಾವ ಸಮಸ್ಯೆಯಲ್ಲಿದೆಯಾ ಅನ್ನೋದು ನಂಗೆ ಗೊತ್ತಿಲ್ಲ. ಆದರೆ ನೀನು ಯಾವುದಾದ್ರೂ ಸಮಸ್ಯೆಯಲ್ಲಿ ಸಿಲುಕಿದ್ರೆ ಅದನ್ನು ಸರಿ ಮಾಡಿ ಆ ಜಾಗದಿಂದ ನಿನ್ನನ್ನು ಕರ್ಕೊಂಡು ಬರ್ತೀನಿ. ಬರ್ತಾ ಇದ್ದೀನಿ ಅಮ್ಮ. ನಿನ್ನ ಮಗಳು ನಿನ್ನ ಬಳಿ ಬರ್ತಾ ಇದ್ದಾಳೆ ಎಂದು ಖುಷಿಯಲ್ಲಿ ಹೇಳಿಕೊಂಡವಳು ಬಸ್ ಹೊರಟಾಗ ಕಿಟಕಿಯಿಂದ ಹೊರ ಕಾಣುತ್ತಿದ್ದ ಪ್ರಕೃತಿಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಾ ಕುಳಿತಳು. ಅಭಿ, ಹುಷಾರು. ಅಲ್ಲಿ ನಮ್ಮ ಬಂಗಲೆಯಲ್ಲಿ ಉಳ್ಕೊ. ಅಲ್ಲಿ ಪ್ರತಿಯೊಂದಕ್ಕೂ ಕೆಲಸದವರಿದ್ದಾರೆ. ಊಟ ತಿಂಡಿ ಸರಿಯಾದ ಸಮಯಕ್ಕೆ ಮಾಡ್ತಿರು. ಹುಷಾರು ಮಗನೇ ಎಂದು ಅಮೃತ ಮಗನ ಲಗೇಜ್ ಬ್ಯಾಗ್ ತಂದುಕೊಟ್ಟರೆ ಅಜ್ಜ ಹಾಗೂ ತಂದೆಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ ಅಭಿರಾಮ್ ವಸಿಷ್ಠ ಅಜ್ಜಿಯ ಕೆನ್ನೆಗೆ ಮುತ್ತಿಟ್ಟು ಎಲ್ಲರಿಗೂ ಬಾಯ್ ಹೇಳಿ ಕಾರ್ ಹತ್ತಿದನು. ಅಭಿ, ನೀನು ಸುಲ್ತಾನ್ಪೇಟೆಗೆ ಹೋಗ್ತಿದ್ದ ಹಾಗೆ ನಮ್ಮ ಕಡೆಯವರು ನಿನ್ನನ್ನು ಸ್ವಾಗತಿಸಲು ಬರ್ತಾರೆ. ಕಾರಿನಲ್ಲಿ ಹೋಗ್ತಿದ್ಯಾ? 1 ದಿನ ಜರ್ನಿ. ನಾಳೆ ಇದೇ ಸಮಯಕ್ಕೆ ನೀನು ಸುಲ್ತಾನ್ಪೇಟೆಯಲ್ಲಿರ್ತೀಯ. ನಾಳೆ ಪೂರ್ತಿಯಾಗಿ ರೆಸ್ಟ್ ಮಾಡು. ನಾಡಿದ್ರಿಂದ ಆಫೀಸ್ಗೆ ಹೋಗು. ಓಕೆ ಮಗನೇ, ನಾವು ಇನ್ನೊಂದು 2 ದಿನ ಬಿಟ್ಟು ಬರ್ತೀವಿ ಎಂದು ಅನಂತ್ ಅವರು ಹೇಳಿದಾಗ ಸರಿ ಎಂದು ತಲೆಯಾಡಿಸಿ ಕಾರ್ ಸ್ಟಾರ್ಟ್ ಮಾಡಿದ್ದ ವಸಿಷ್ಠ ಅಲ್ಲಿಂದ ಹೊರಟ. ಮಗ ಹೊರಡುತ್ತಿದ್ದ ಹಾಗೆ ನಿನ್ನೆ ರಾತ್ರಿಯ ನೆನಪಿಗೆ ಜಾರಿದ ಅನಂತ್ ಅವರಿಗೆ ತಂದೆ ಇದ್ದಕ್ಕಿದ್ದಂತೆ ತಮ್ಮ ಕೋಣೆಗೆ ಬಂದು ಅಭಿರಾಮ್ನ ನಾಳೆ ಮುಂಜಾನೆಯಷ್ಟೊತ್ತಿಗೆ ಸುಲ್ತಾನ್ಪೇಟೆಗೆ ಹೊರಡಿಸಲು ಹೇಳಿದ್ದು ಆಶ್ಚರ್ಯ ತಂದಿತ್ತು. ಅಪ್ಪಾಜಿ, ಏನು ಹೇಳ್ತಾ ಇದ್ದೀರಾ? ಆ ಹುಡುಗಿಗೆ ಅವಳ ತಾಯಿ ಇರುವ ಅಡ್ರೆಸ್ ಕೊಟ್ಟು ಅವಳನ್ನು ಸುಲ್ತಾನ್ಪೇಟೆಗೆ ಹೋಗುವಂತೆ ಮಾಡಿದ್ದಾಯಿತು. ಈಗ ಅಭಿನ ಯಾಕೆ ಸುಲ್ತಾನ್ಪೇಟೆಗೆ ಕಳುಹಿಸಬೇಕು? ಅವರಿಬ್ಬರು ಒಂದೇ ಸ್ಥಳಕ್ಕೆ ಹೋದರೆ ಅವರಿಬ್ಬರಿಗೆ ಪ್ರೀತಿ ಮತ್ತಷ್ಟು ಪುಷ್ಟಿ ಕೊಟ್ಟಂತಾಗುತ್ತದೆ.
ಅವರು ದೂರ ಇದ್ದಷ್ಟು ನಮಗೆ ಒಳ್ಳೆಯದು. ಆದರೆ ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಎಂದು ಅನಂತ್ ಅವರು ಆಶ್ಚರ್ಯದಲ್ಲಿ ಕೇಳಿದರು. ಈ ಮಹದೇವ್ ವಸಿಷ್ಠ ಸುಖ ಸುಮ್ಮನೆ ಏನನ್ನೂ ಮಾಡಲ್ಲ. ನಾನಿಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಕಾರಣಗಳು ಇದ್ದೇ ಇರುತ್ತೆ. ಇವತ್ತು ಬೇಡ, ನಾಳೆ ನಿನ್ನ ಮಗ ಹೊರಟ ನಂತರ ಹೇಳ್ತೀನಿ. ಈಗ ಹೋಗಿ ಅಭಿನ ಸುಲ್ತಾನ್ಪೇಟೆಗೆ ಹೊರಡುವಂತೆ ಒಪ್ಪಿಸು ಎಂದು ಹೇಳಿದ ಮಹದೇವ್ ವಸಿಷ್ಠ ಅವರ ಮುಖದಲ್ಲಿ ವ್ಯಂಗ್ಯ ನಗು ಹಾದು ಹೋಯಿತು. ಅದರಂತೆ ಮಗನ ಕೋಣೆಗೆ ಹೋದ ಅನಂತ್ ಅವರು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಸುಲ್ತಾನ್ಪೇಟೆಗೆ ಹೊರಡುವಂತೆ ಹೇಳಿದರು. ಅಭಿ, ನೀನೀಗ ಸದ್ಯಕ್ಕೆ ಫ್ರೀ ಅಲ್ವಾ? ಒಂದು ಕೆಲಸ ಮಾಡು, ನಮ್ಮ ಸುಲ್ತಾನ್ಪೇಟೆಯಲ್ಲಿರುವ ಕಂಪನಿಗಳ ಚಾರ್ಜ್ ತೆಗೆದುಕೋ. ಅಲ್ಲಿನ ಮ್ಯಾನೇಜರ್ ಏನೋ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ರು. ಹೋಗ್ತೀಯಾ ಅಲ್ವಾ ಎಂದು ಕೇಳಿದರು. ಸುಲ್ತಾನ್ಪೇಟೆನಾ? ಇದ್ಯಾ ಊರು ಡ್ಯಾಡ್ ಎಂದು ಗೊಂದಲದಲ್ಲಿ ಕೇಳಿದನು ಅಭಿರಾಮ್. ನಮ್ಮ ಅರ್ಧಕ್ಕರ್ಧ ಬಿಸ್ನೆಸ್ ಅಲ್ಲೇ ಇರೋದು ಅಭಿ. ನಿಮ್ಮ ತಾತನ ಶಕ್ತಿಯ ಪ್ರತೀಕವಾದ ಜಾಗ ಅದು. ನಾಳೆ ಹೋಗ್ತೀಯಾ ಅಲ್ವಾ? ಅಜ್ಜನಿಗೆ ನಿನ್ನ ಮೇಲೆ ತುಂಬ ನಂಬಿಕೆ. ಏನೇ ಸಮಸ್ಯೆ ಇದ್ದರೂ ನೀನದನ್ನು ಬಗೆಹರಿಸ್ತೀಯಾ ಅಂತ ಎಂದು ಅನಂತ್ ಕೇಳಿದಾಗ ತಂದೆಯ ಮಾತಿಗೆ ಇಲ್ಲವೆನ್ನದೆ ಅಭಿರಾಮ್ ಒಪ್ಪಿಕೊಂಡಿದ್ದ. ರೀ, ಏನು ಯೋಚನೆ ಮಾಡ್ತಾ ನಿಂತಿದ್ದೀರಾ? ಅಭಿ ಹೋಗಿ ತುಂಬ ಹೊತ್ತಾಯಿತು, ಬನ್ನಿ ಮನೆಯೊಳಗೆ ಎಂದು ಅಮೃತ ಅವರು ಕರೆದಾಗ ಮಡದಿಯೆಡೆ ಕೋಪದಲ್ಲಿ ನೋಡಿದವರು ಮನೆಯೊಳಗೆ ಬಂದಿದ್ದರು. ಅಪ್ಪಾಜಿ, ಅಭಿನ ಸುಲ್ತಾನ್ಪೇಟೆಗೆ ಹೊರಡಿಸಿದ್ದಾಯ್ತು. ಈಗ ಹೇಳಿ, ನಿಮ್ಮ ಪ್ಲ್ಯಾನ್ ಏನಂತ? ಅತ್ತ ಕಡೆ ಆ ಹುಡುಗಿಯನ್ನೂ ಸಹ ಸುಲ್ತಾನ್ಪೇಟೆಗೆ ಹೊರಡುವಂತೆ ಮಾಡಿದ್ದೀರಾ. ಇಲ್ಲಿಂದ ಅಭಿಯನ್ನು ಸಹ ಸುಲ್ತಾನ್ಪೇಟೆಗೆ ಹೊರಡುವಂತೆ ಮಾಡಿದ್ದೀರಾ. ಅವರಿಬ್ಬರು ಒಂದೇ ಸ್ಥಳಕ್ಕೆ ಹೋದರೆ ನಮಗೆ ಅಪಾಯ ಅಲ್ವಾ ಎಂದು ಅನಂತ್ ಅವರು ಮಹಡಿಯ ಮೇಲೆ ಒಬ್ಬರೇ ನಿಂತಿದ್ದ ತಂದೆಯ ಬಳಿ ಬಂದು ಕೇಳಿದರು. ನೀನೀಗಾಗಲೇ ಆ ಹುಡುಗಿಯನ್ನು ಗೆಜ್ಜೆ ಪೂಜೆಗೆ ಸಿದ್ಧ ಮಾಡಲು ಪ್ಲಾನ್ ಮಾಡಿದ್ಯಲ್ವಾ? ಆ ಗೆಜ್ಜೆ ಪೂಜೆಗೆ ವೀರನಾಗಿ ಕೂರುವುದು ಅಭಿರಾಮ್ ವಸಿಷ್ಠ. ಅವಳು ಗೆಜ್ಜೆ ಕಟ್ಟಿದರೆ ಮದುವೆ ಆಗಲು ಸಾಧ್ಯವಿಲ್ಲ. ಆಗ ಅವಳು ಅಭಿಯನ್ನು ಮದುವೆ ಆಗೋಕೆ ಆಗಲ್ಲ. ಕೇವಲ ಅವನೊಂದಿಗೆ ಹಾಸಿಗೆ ಹಂಚಿಕೊಳ್ಳಬಹುದು. ಆದರೆ ವಸಿಷ್ಠ ಮನೆತನದ ಸೊಸೆ ಪಟ್ಟ ಸಿಗೋದಿಲ್ಲ. ಅದರಲ್ಲೂ ಅವಳು ವೇಶ್ಯೆಯ ಮಗಳು ಅಂತ ಅಭಿಗೆ ತಿಳಿದರೆ ಅವನೇ ದೂರ ಸರಿತಾನೆ ಎಂದರು ಮಹದೇವ್ ವಸಿಷ್ಠ. ಕವನಕ್ಕ, ಬಂಗಾರಮ್ಮ ಇವತ್ತು ಸಭೆ ಕರೆದಿದ್ದಾರೆ. ಎಲ್ಲರೂ ಈ ಕೂಡಲೇ ಅವರ ಅರಮನೆಗೆ ಹೋಗಬೇಕಂತೆ ಎಂದು ಬಂಗಾರಮ್ಮನ ಮನೆಯಲ್ಲಿ ಕೆಲಸ ಮಾಡುವ ಹೆಂಗಸೊಬ್ಬಳು ಬಂದು ಹೇಳಿದಾಗ ಮಕ್ಕಳಿಗೆ ನೃತ್ಯ ಹೇಳಿಕೊಡುತ್ತಿದ್ದ ಕವನ ಎಲ್ಲರಿಗೂ ಅಭ್ಯಾಸ ಮುಂದುವರಿಸಲು ಹೇಳಿ ಆ ಹೆಣ್ಣಿನ ಜೊತೆಗೆ ಹೋಗುವಳು. ರತ್ನ, ಇದ್ದಕ್ಕಿದ್ದಂತೆ ಸಭೆ ಯಾಕೆ ಕರೆದಿದ್ದಾರೆ? ತಿಂಗಳಿಗೆ ಒಂದು ಬಾರಿ ಸಭೆ ಮಾಡ್ತಿದ್ದದ್ದು. ಈಗಾಗಲೇ ಈ ತಿಂಗಳ ಸಭೆ ಮುಗ್ದು ಹೋಗಿದೆ. ಇವತ್ತೇನು ವಿಶೇಷ ಎಂದು ಆಕೆಯ ಜೊತೆ ಹೋಗುತ್ತಾ ಕೇಳಿದಳು ಕವನ. ಇನ್ನೇನಕ್ಕೆ ಅಕ್ಕ, ಗೆಜ್ಜೆ ಪೂಜೆ ಬಗ್ಗೆ ಮಾತನಾಡಲು ಸಭೆ ಕರೆದಿದ್ದಾರೆ. ಯಾಕೆ, ಜಾತ್ರೆಯ ದಿನ ಹತ್ತಿರದಲ್ಲಿರುವುದನ್ನು ಮರ್ತ್ಬಿಟ್ಟಿದ್ದೀರಾ? ಜಾತ್ರೆಯಾದ 3ನೇ ದಿವಸಕ್ಕೆ ಗೆಜ್ಜೆ ಪೂಜೆ ಕಟ್ತಾರಲ್ಲ ಎಂದು ಹೇಳಿದಳು. ಈ ಅನಿಷ್ಟ ಪದ್ಧತಿ ನಮ್ಮ ಪೀಳಿಗೆಗೆ ಮುಗಿದು ಹೋಗುತ್ತೆ ಅಂತ ಅಂದ್ಕೊಂಡ್ರೆ ಇದಿನ್ನೂ ಮುಂದುವರಿತಾನೇ ಇದೆ. ಇದು ಯಾವಾಗ ನಿಲ್ಲುತ್ತೋ ಏನೋ. ಇದನ್ನು ನಿಲ್ಲಿಸೋಕೆ ಯಾರು ಬರ್ತಾರೋ ಎಂದುಕೊಂಡ ಕವನ ಬಂಗಾರಮ್ಮನ ಅರಮನೆಯೊಳಗೆ ಹೋಗಿದ್ದಳು. ಸುಲ್ತಾನ್ಪೇಟೆಯ ಎಲ್ಲ ದೇವದಾಸಿಯರು ಸರಿಯಾದ ಸಮಯಕ್ಕೆ ಬಂದು ಸೇರಿದ್ದರು. ರತ್ನ, ಎಲ್ಲರೂ ಬಂದಿದ್ದಾರಾ ಎಂದು ಕೇಳುತ್ತಾ ಮೆಟ್ಟಿಲಿಳಿದು ಬರುವ ಬಂಗಾರಮ್ಮ ಬಾಯಲ್ಲಿ ಅಗಿಯುತ್ತಿದ್ದ ಎಲೆ ಅಡಿಕೆಯನ್ನು ತಮ್ಮ ಕೈಯಲ್ಲಿದ್ದ ಡಬ್ಬಿಯೊಳಗೆ ಉಗಿದು ಸಿಂಹಾಸನದಂತಿರುವ ಹಾಸಿಗೆಯ ಮೇಲೆ ಹೋಗಿ ಕೂತಳು. ಎಲ್ಲ ಬಂದಿದ್ದಾರೆ ಅಮ್ಮವ್ರೆ, ಸಭೆ ಶುರು ಮಾಡಬಹುದು ಎಂದು ರತ್ನ ಹೇಳಿದಾಗ ಎಲ್ಲರತ್ತ ಕಣ್ಣಾಡಿಸಿದ ಬಂಗಾರಮ್ಮ ಕಂಬದ ಮರೆಯಲ್ಲಿ ನಿಂತಿದ್ದ ಕವನ ಅವರನ್ನು ಕಂಡು ವ್ಯಂಗ್ಯ ನಗು ನಕ್ಕಳು. ಬರ್ಬೇಕಾದವರೆಲ್ಲ ಬಂದಾಯ್ತಲ್ಲ, ಇನ್ನು ಸಭೆ ಶುರು ಮಾಡ್ತೀನಿ. ಇವತ್ತು ಯಾಕೆ ತುರ್ತಾಗಿ ಸಭೆ ಏರ್ಪಾಡು ಮಾಡಿದ್ದೀನಿ ಅನ್ನೋದು ನಿಮಗೆಲ್ಲ ಅಂದಾಜಿಗೆ ಬಂದಿರಬೇಕಲ್ವಾ? ಮುಂದಿನ ವಾರ ಚಂದ್ರವ್ವನ ಜಾತ್ರೆ ಇದೆ. ಅದಾದ 3ನೇ ದಿನಕ್ಕೆ ಗೆಜ್ಜೆ ಪೂಜೆಯನ್ನು ಮಾಡಬೇಕು. ಈ ಬಾರಿಯೂ ಒಂದು ಹೆಣ್ಣನ್ನು ನೋಡಿಯಾಗಿದೆ. ಆ ಜಾತ್ರೆಯ ದಿನವೇ ಅವಳಿಗೆ ಅರಿಶಿಣದ ನೀರು ಹಾಕಿ ಕಂಕಣ ಕಟ್ಟೋಣ. ಎಲ್ಲರೂ ತಯಾರಿ ಮಾಡ್ಕೊಳ್ಳಿ. ಇಂದಿಗೆ ಸಭೆ ಮುಗಿಯಿತು, ನೀವೆಲ್ಲ ಹೊರಡಬಹುದು ಎಂದು ಗತ್ತಿನಲ್ಲಿ ಬಂಗಾರಮ್ಮ ಹೇಳಿದಾಗ ಆಕೆಯ ಕಾಲಿಗೆ ನಮಸ್ಕಾರ ಮಾಡಿ ಎಲ್ಲರೂ ಹೊರ ಹೋಗುತ್ತಿದ್ದರೆ ತಮ್ಮ ಸಾಲು ಬಂದಾಗ ಬಂಗಾರಮ್ಮನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ ಕವನ ಅಲ್ಲಿಂದ ಹೋಗುವ ಮೊದಲೇ ಬಂಗಾರಮ್ಮನ ಕರೆ ಆಕೆಯನ್ನು ತಡೆದು ನಿಲ್ಲಿಸಿತು. ಕವನ, ಈ ಬಾರಿ ನೃತ್ಯವನ್ನು ಚೆನ್ನಾಗಿ ಹೇಳ್ಕೊಡು. ಈ ಬಾರಿ ಗೆಜ್ಜೆ ಪೂಜೆಗೆ ದೊರೆಗಳ ಮೊಮ್ಮಗ ಕೂರ್ತಿದ್ದಾರೆ. ಅವರು ನೀನು ಹೇಳಿಕೊಡುವ ನೃತ್ಯದಿಂದಲೇ ತಲೆಬಾಗಿ ಬಿಡಬೇಕು. ಆ ರೀತಿ ಇರಬೇಕು ನಿನ್ನ ನೃತ್ಯ ಎಂದು ಗತ್ತಿನಲ್ಲಿ ಹೇಳಿದಳು. ಸರಿ ಮಾತಾ,
ನೃತ್ಯವನ್ನು ಚೆನ್ನಾಗಿ ಹೇಳಿಕೊಡ್ತೀನಿ. ನಾನಿನ್ನು ಹೊರಡಲಾ ಎಂದು ಕೇಳಿದಾಗ ಬಂಗಾರಮ್ಮ ಎಲೆಯಡಿಕೆ ಹಾಕಿಕೊಂಡು ಅಗಿಯುತ್ತಾ ಹೋಗು ಎಂದು ಕಣ್ಣಿನಲ್ಲಿಯೇ ಹೇಳಿದಾಗ ಕವನ ಅಲ್ಲಿಂದ ಹೊರ ನಡೆದಳು. ಬೆಳಗ್ಗೆ 5 ಗಂಟೆಗೆ ಶುರುವಾದ ಬಸ್ಸಿನ ಪ್ರಯಾಣ ತಿಂಡಿಗೆಂದು 9 ಗಂಟೆಗೆ ಡಾಬಾದ ಬಳಿ ನಿಲ್ಲಿಸಿತು. ನೋಡಿ, ಅರ್ಧ ಗಂಟೆ ಅಷ್ಟೇ ಇರೋದು. ಸರಿಯಾಗಿ 9:15ಗೆ ಗಾಡಿ ಹೊರಡುತ್ತೆ. ಬೇಗ ಹೋಗಿ ನಿಮ್ಮ ತಿಂಡಿ ಮಾಡ್ಕೊಂಡು ಬನ್ನಿ ಎಂದು ಕಂಡಕ್ಟರ್ ಹೇಳಿದಾಗ ಬಸ್ಸಿನಿಂದ ಇಳಿದ ಕೃತಿ ಡಾಬಾದ ಒಳಗೆ ಹೋಗಿ ದೋಸೆ ಹೇಳಿ ಕೂತಳು. ತಗೊಳ್ಳಿ ಮೇಡಮ್, ಬೆಣ್ಣೆ ದೋಸೆ ಎಂದು 3 ದೋಸೆಗಳನ್ನು ಅವಳ ಮುಂದಿಟ್ಟು ಹೋದಾಗ ಹಸಿದಿದ್ದ ಹೊಟ್ಟೆಗೆ 3 ದೋಸೆಯನ್ನು ಖಾಲಿ ಮಾಡಿದ ಕೃತಿ ಪ್ರಿಯಾಗೆ ಕಾಲ್ ಮಾಡಿ ತಾನಿರುವ ಜಾಗದ ಬಗ್ಗೆ ಹೇಳಿ ಕಂಡಕ್ಟರ್ ವಿಸಲ್ ಹಾಕುತ್ತಿದ್ದ ಹಾಗೆ ಆಮೇಲೆ ಕಾಲ್ ಮಾಡೋದಾಗಿ ಹೇಳಿ ಬಸ್ ಹತ್ತಿದಳು. ಸ್ವಲ್ಪ ದೂರ ಬಂದಿತ್ತೇನೋ ಆ ಗಾಡಿ. ಇದ್ದಕ್ಕಿದ್ದಂತೆ ಕೆಟ್ಟು ನಿಂತಾಗ ಎಲ್ಲ ಪ್ರಯಾಣಿಕರು ಬಸ್ಸಿನಿಂದ ಇಳಿದರು. ತಿಂಗಳ ಹಿಂದೆನೇ ಸರ್ವಿಸ್ ಮಾಡಿಸಿದ್ವಿ, ಅದ್ಯಾಕೆ ಕೆಟ್ಟು ನಿಂತಿದೆಯೋ ಗೊತ್ತಿಲ್ಲ. ಒಂದು ಕೆಲಸ ಮಾಡಿ, ಇನ್ನೊಂದು 4-5 ಗಂಟೆಗಾದರೆ ನಮ್ಮ ಕಂಪನಿಗೆ ಕಾಲ್ ಮಾಡಿ ಬೇರೆ ಬಸ್ ಕಳಿಸೋಕ್ಕೆ ಹೇಳ್ತೀವಿ. ಬಸ್ ಬಂದ್ಬಿಡುತ್ತೆ, ಕಾಯ್ತೀರಾ ಎಂದು ಹೇಳಿದಾಗ ಸ್ವಲ್ಪ ಜನ ಚೆನ್ನಾಗಿ ಬೈದು ತಮ್ಮ ತಮ್ಮ ಊರುಗಳಿಗೆ ಸಿಗುತ್ತಿದ್ದ ಬಸ್ ಹತ್ತಿ ಹೋದರೆ 2 ಗಂಟೆಯಿಂದ ಸುಲ್ತಾನ್ಪೇಟೆಯ ಬಸ್ಗಾಗಿ ಕಾದು ಸೋತ ಕೃತಿ ಸಿಗರೆಟ್ ಸೇದುತ್ತಾ ನಿಂತಿದ್ದ ಡ್ರೈವರ್ ಬಳಿ ಹೋದಳು. ಸರ್, 2 ಗಂಟೆಯಿಂದ ಕಾಯ್ತಿದ್ದೀನಿ. ಸುಲ್ತಾನ್ಪೇಟೆ ಬಸ್ ಒಂದೂ ಬಂದಿಲ್ಲ. ಅಲ್ಲಿಗೆ ಯಾವ ಬಸ್ಸು ಇಲ್ವಾ ಎಂದು ಕೇಳಿದಾಗ ಅವಳನ್ನು ಮೇಲಿನಿಂದ ಕೆಳಗಿನ ತನಕ ನೋಡಿದ ಡ್ರೈವರ್ ತುಟಿ ಕೊಂಕಿಸಿ ನಕ್ಕು, ಸುಲ್ತಾನ್ಪೇಟೆಗ? ಇಲ್ಲಿಂದ ಯಾವುದೇ ಬಸ್ ಹೋಗಲ್ಲ. ನಮ್ಮದು ಸಂತೆ ಗೇಟಿನ ಹತ್ರನೇ ನಿಲ್ಲುತ್ತೆ. ಅಲ್ಲಿಯವರು ಬಂದು ನಿಮ್ಮನ್ನು ಕರ್ಕೊಂಡು ಹೋಗಬೇಕಷ್ಟೆ. ಇಲ್ಲಿಂದ ಯಾವುದೇ ಬಸ್ಗಳು ಇಲ್ಲ. ಯಾಕೆ, ಈ ಬಾರಿ ನಿಮ್ಮ ಓನರ್ಗಳು ಕರೆದುಕೊಂಡು ಹೋಗಲಿಲ್ವಾ ಎಂದು ವಕ್ರವಾಗಿ ನಗುತ್ತಾ ಹೇಳಿದಾಗ ಅವನೆಡೆ ಕೋಪದಲ್ಲಿ ನೋಡಿ ಅಲ್ಲಿಂದ ತನ್ನ ಲಗೇಜ್ ಬ್ಯಾಗ್ ಎತ್ತಿಕೊಂಡು ಮುಂದೆ ಹೋಗುವಳು. ಅದೇನದು ಆ ವ್ಯಕ್ತಿ ಅಷ್ಟು ಕೆಟ್ಟದಾಗಿ ಹೇಳಿದ್ದು? ಅರ್ಥನೇ ಆಗಲಿಲ್ಲ. ಛೇ, ಇದ್ದ ಒಂದು ಬಸ್ಸು ಕೆಟ್ಟು ನಿಂತಿದೆ. ಈಗ ಯಾರಪ್ಪ ನನ್ನನ್ನು ಸುಲ್ತಾನ್ಪೇಟೆಗೆ ತಲುಪಿಸೋದು ಎಂದು ಕೃತಿ ಆಗಸ ನೋಡುತ್ತಾ ಹೇಳುತ್ತಿರುವ ಹೊತ್ತಿಗೆ ದೂರದಲ್ಲಿ ಕಾರೊಂದು ಬರುತ್ತಿರುವುದು ಕಾಣಿಸಿತು. ಯಾವುದೋ ಕಾರ್ ಬರ್ತಿದೆ. ಸುಲ್ತಾನ್ಪೇಟೆಗೆ ಹೋಗುವ ಕಾರ್ ಆಗಿರಲಿ ಗಣೇಶ ಎಂದು ಬೇಡಿಕೊಂಡ ಕೃತಿ ಡ್ರಾಪ್ ಕೇಳಲು ಕೈ ಮುಂದೆ ಚಾಚಿದಳು. ಪ್ರಯಾಣದ ಉದ್ದಕ್ಕೂ ಹಾಡು ಕೇಳಿಕೊಂಡು ಬರುತ್ತಿದ್ದ ವಸಿಷ್ಠ ಯಾರೋ ಒಂದು ಹುಡುಗಿ ಡ್ರಾಪ್ ಕೇಳಲು ಕೈ ಬೀಸುತ್ತಾ ಇರುವುದನ್ನು ಕಂಡರೂ ಕಾಣದಂತೆ ವೇಗವಾಗಿ ಡ್ರೈವ್ ಮಾಡಿಕೊಂಡು ಮುಂದೆ ಹೋಗಲು ನೋಡಿದವ ಆ ಹೆಣ್ಣು ತನ್ನವಳು ಎಂದು ತಿಳಿಯುತ್ತಿದ್ದ ಹಾಗೆ ಗಕ್ಕನೆ ಕಾರ್ ಬ್ರೇಕ್ ಹಾಕಿ ನಿಲ್ಲಿಸಿದ. ಸುಲ್ತಾನ್ಪೇಟೆಗೆ ಡ್ರಾಪ್ ಮಾಡಿ ಪ್ಲೀಸ್ ಎಂದು ಕೇಳಿದ ಕೃತಿ ಆ ವ್ಯಕ್ತಿಯ ಮುಖ ಕಾಣಿಸುತ್ತಿದ್ದ ಹಾಗೆ ಕಣ್ಣರಳಿಸಿದಳು. ವಿಲನ್ ಎನ್ನುವ ಪದ ಅನಾಯಾಸವಾಗಿ ಅವಳ ಬಾಯಿಯಿಂದ ಹೊರಬಂದಿತು. ಹೋ ನೋ, ಯಾಕದೇವ್ರೆ ನಿಂಗೆ ನನ್ನ ಮೇಲೆ ಇಷ್ಟೊಂದು ದ್ವೇಷ? ಪದೇ ಇವನ್ನ ನನ್ನ ಕಣ್ಮುಂದೆ ತಂದು ನಿಲ್ಲಿಸ್ತಾ ಇದೆಯಲ್ಲ ಎಂದು ಮನದಲ್ಲಿಯೇ ಗೊಣಗುತ್ತಿದ್ದ ಕೃತಿ ಯಾರೋ ತನ್ನ ಹೆಗಲು ಮುಟ್ಟಿದ್ದಕ್ಕೆ ಕೋಪದಲ್ಲಿ ಹಿಂದೆ ತಿರುಗಿ ನೋಡಿದಳು. ಏನು ಮೇಡಮ್, ಯಾರೋ ಗಿರಾಕಿಯನ್ನು ನೋಡ್ಕೊಂಡಿದ್ದೀರಾ ಅನಿಸುತ್ತೆ ಎಂದು ಬಸ್ಸಿನ ಡ್ರೈವರ್ ವ್ಯಂಗ್ಯವಾಗಿ ಕೇಳಿದಾಗ ಇಷ್ಟೊತ್ತು ತಡೆ ಹಿಡಿದಿದ್ದ ಕೋಪವನ್ನು ಆತನ ಕೆನ್ನೆಗೆ ಹೊಡೆಯುವ ಮೂಲಕ ತೀರಿಸಿಕೊಂಡಳು. ಮೈಂಡ್ ಯುವರ್ ಲ್ಯಾಂಗ್ವೇಜ್. ಏನದು ಗಿರಾಕಿ ಅಂತ ಹೇಳೋದು? ನಿಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು? ಇಲ್ಲಿಂದ ಹೋಗ್ತೀರಾ ಇಲ್ಲ ಚಪ್ಪಲಿ ಎಟ್ಬೇಕಾ ಎಂದು ಕೃತಿ ಕೋಪದಲ್ಲಿ ಕಿರಿಸಿದಾಗ ಡ್ರೈವರ್ ಅಲ್ಲಿಂದ ಕಾಲ್ಕಿತ್ತ. ಕಾರಿನಲ್ಲಿ ಕೂತು ಇದನ್ನೆಲ್ಲ ನೋಡುತ್ತಿದ್ದ ವಸಿಷ್ಠನಿಗೆ ಡ್ರೈವರ್ ಕೃತಿಗೆ ಏನು ಹೇಳಿದ ಎನ್ನುವುದು ಕೇಳಿಸಲಿಲ್ಲ. ಆದರೆ ಕೃತಿ ಅವನ ಕೆನ್ನೆಗೆ ಹೊಡೆದಾಗ ತನ್ನ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡ. ಹೈವೇ ರಸ್ತೆಯಲ್ಲಿ ಈ ರೀತಿಯ ಲೋಫರ್ಸ್ಗಳು ಸಾಮಾನ್ಯ. ಇನ್ನು ಒಬ್ಬಳೇ ನಿಲ್ಲೋದು ಬೇಡ. ಅಭಿರಾಮ್ ನನಗೆ 4 ವರ್ಷದಿಂದ ಗೊತ್ತಿರುವವನು. ಅವನ ಹತ್ರನೇ ಡ್ರಾಪ್ ಕೇಳ್ತೀನಿ. ಮೊದಲು ಅವನೆಲ್ಲಿಗೆ ಹೋಗ್ತಿದ್ದಾನೆ ಅನ್ನೋದನ್ನು ಕೇಳೋಣ ಎಂದುಕೊಂಡ ಕೃತಿ ಬೇರೆ ದಾರಿ ಇಲ್ಲದೆ ಅವನ ಕಾರಿನ ಬಳಿ ಹೆಜ್ಜೆ ಹಾಕಿದಳು. ಮೊನ್ನೆ ನನ್ನ ಕಣ್ಣಿಗೆ ಬೀಳ್ಬೇಡ ಅಂದ್ಲು. ಈಗ ನೋಡಿದರೆ ಇವಳೇ ನನ್ನ ಕಣ್ಮುಂದೆ ಬಂದಿದ್ದಾಳೆ. ಒಂಟಿ ರಸ್ತೆಯಲ್ಲಿ ಒಬ್ಬಳೇ ನಿಂತಿದ್ದಾಳೆ ನನ್ನ ಹುಡುಗಿ. ಇದಕ್ಕಿಂತ ಇನ್ನೇನು ಬೇಕು ವಸಿಷ್ಠ? ಲಡ್ಡು ಬಂದು ಬಾಯಿ ಹತ್ರವೇ ನಿಂತಿದೆ. ಬಿಡ್ಬೇಡ, ತಿನ್ಬಿಡು ಎಂದು ಮನದಲ್ಲೇ ಮಂಡಿಗೆ ತಿನ್ನುತ್ತಿದ್ದ ಅಭಿರಾಮ್ ವಸಿಷ್ಠ ಅವಳ ಪೆಚ್ಚು ಮೋರೆಯನ್ನು ಕಂಡು ತನ್ನಲ್ಲೇ ನಗುತ್ತಾ ಕಾರಿನಿಂದ ಇಳಿದ. ಹೇ ಸೋಡಾ, ಅವತ್ತು ಕಾಲೇಜಿನ ಲಾಸ್ಟ್ ಡೇ ಏನೇನೋ ಹೇಳಿ ಹೋದೆ. ಈಗ ಮತ್ತೆ ನನ್ನ ಕಣ್ಮುಂದೆ ಬಂದಿದೀಯಾ? ಏನು ಸಮಾಚಾರ? ನಿನ್ನ ನಿರ್ಧಾರ ಏನಾದರೂ ಬದಲಾಗಿದೆಯಾ ಎಂದು ಕೆಣಕಿದ. ಸೋಡಾ ಗಿಡ ಅಂದರೆ ಚೆನ್ನಾಗಿರಲ್ಲ. ನನ್ನಮ್ಮ ನನಗೆ ಕೃತಿ ಅಂತ ಹೆಸರಿಟ್ಟಿದ್ದಾರೆ. ಕೃತಿ ಅಂತ ಕರಿ, ಅದು ಬಿಟ್ಟು ಈಡಿಯಟ್ ಥರ ಎಲ್ಲ ಏನೇನೋ ಕರಿಬೇಡ ಎಂದಳು ಕೋಪದಲ್ಲಿ. ಸರಿ ಆಯಿತು ಬಿಡಮ್ಮ, ಅದಕ್ಕೆ ಯಾಕೆ ಈ ರೀತಿ ಕೋಪ ಮಾಡ್ಕೋತೀಯ? ಹೌದು, ಈ ಹೈವೇಲಿ ನಿಂತು ಏನು ಮಾಡ್ತಾ ಇದೆಯಾ? ಎಲ್ಲಿಗೆ ಸವಾರಿ
ಎಂದ. ಬೆಳಗ್ಗೆನೇ ಬೆಂಗಳೂರಿನಿಂದ ಹೊರಟೆ, ಆದರೆ ದಾರಿ ಮಧ್ಯದಲ್ಲಿ ಬಸ್ ಕೆಟ್ಟು ನಿಲ್ತು. ನಾನೀಗ ಸುಲ್ತಾನ್ಪೇಟೆಗೆ ಹೋಗಬೇಕು. ಯಾವ ವೆಹಿಕಲ್ ಕೂಡ ಸುಲ್ತಾನ್ಪೇಟೆಗೆ ಹೋಗ್ತಿಲ್ಲ. ಆ ಸುಲ್ತಾನ್ಪೇಟೆ ಅದೆಂತಹ ಸುಡುಗಾಡೋ ಏನೋ ಎಂದು ಕೋಪದಲ್ಲಿ ಹೇಳಿದಳು. ವಾಟ್, ನೀನು ಸುಲ್ತಾನ್ಪೇಟೆಗೆ ಹೋಗ್ತಾ ಇದೀಯಾ ಎಂದು ಖುಷಿಯಲ್ಲಿ ಕೇಳಿದ ವಸಿಷ್ಠನಿಗೆ ಮತ್ತೊಂದು ಲಡ್ಡು ಬಾಯಿಗೆ ಬಿದ್ದಂತಾಯಿತು. ಅಂದರೆ ನೀನು ಕೂಡ ಅಲ್ಲಿಗೆ ಹೋಗ್ತಾ ಇದೀಯಾ ಎಂದು ಅನುಮಾನದಲ್ಲಿ ಕೇಳಿದಳು. ಎಸ್ ಡಿಯರ್, ನಮ್ಮ ಕಂಪ್ನಿಯಲ್ಲಿ ಏನೇನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಡ್ಯಾಡ್ ನನ್ನನ್ನು ಸುಲ್ತಾನ್ಪೇಟೆಗೆ ಕಳಿಸಿದ್ರು. ಆ ಊರಿಗೆ ಯಾವುದೇ ಬಸ್ ಅಥವಾ ಟ್ರೈನ್ ಯಾವುದೂ ಇಲ್ಲ. ಜಂಭ ತೋರಿಸ್ದೆ ನಾನು ಅಂಬಾರಿ ಹತ್ತು ಬಾರೆ ಚೆಲುವೆ ಎಂದು ರಾಗವಾಗಿ ಕರೆದಾಗ ತನ್ನ ನಗು ನಿಯಂತ್ರಿಸಿಕೊಂಡ ಕೃತಿ ಅವನ ಕಾರ್ ಹತ್ತಿ ಕುಳಿತುಕೊಂಡಳು. ವಸಿಷ್ಠ, ಸಿಕ್ಕಿರೋ ಅವಕಾಶನ ಕಳ್ಕೊಬೇಡ. ಡ್ಯಾಡಿ ಹೇಳಿದ್ದಾರೆ ಸುಲ್ತಾನ್ಪೇಟೆಗೆ 2 ದಾರಿ ಇದೆ ಅಂತ. ಒಂದು ದಾರಿ ನೇರವಾಗಿ ರಸ್ತೆಯಲ್ಲಿ ಹೋದರೆ ಮತ್ತೊಂದು ದಾರಿ ಕಾಡಿನ ಮೂಲಕ ಹೋಗುತ್ತೆ ಅಂತ. ಕಾಡಿನ ದಾರಿ ಮೂಲಕ ಹೋದರೆ 2 ದಿನವೂ ಆಗಬಹುದು. ಟ್ರೆಕ್ಕಿಂಗ್ ಮಾಡಿದಾಗೆ ಆಗುತ್ತೆ, ಜೊತೆಗೆ ನನ್ನ ಹುಡುಗಿ ಜೊತೆ ಸಮಯ ಕಳೆದ ಹಾಗೆ ಆಗುತ್ತೆ. ಹೇಗಾದರೂ ಇವಳನ್ನು ಯಾಮಾರಿಸಿ ಕಾಡಿನ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಎಂದು ಯೋಚಿಸುವ ವಸಿಷ್ಠನಿಗೆ ಗೊತ್ತಿಲ್ಲ ಆ ಕಾಡಿನ ದಾರಿಯೇ ಅವನ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತದೆಂದು. ಹಲೋ ಮಿಸ್ಟರ್ ಅಭಿರಾಮ್, ಆಚೆ ನಿಂತ್ಕೊಂಡು ಕುಣಿದಿದ್ದು ಸಾಕು, ಬಂದು ಕಾರ್ ಸ್ಟಾರ್ಟ್ ಮಾಡಿ ಎಂದು ಕೃತಿ ಕರೆದಾಗ ಸ್ಟೈಲ್ ಆಗಿ ಕನ್ನಡಕ ಹಾಕಿಕೊಂಡ ಅಭಿರಾಮ್ ವಸಿಷ್ಠ ಅವಳ ಕಡೆ ಒಮ್ಮೆ ನೋಡಿ ಕಾರ್ ಸ್ಟಾರ್ಟ್ ಮಾಡಿದ್ದ. ವಾಟ್, ಇಷ್ಟು ಬೇಗ ನಾನು ಮನೆಗೆ ಬರಬೇಕಾ? ಡ್ಯಾಡ್, ನಂದಿನ್ನೂ ಎಜುಕೇಷನ್ ಮುಗ್ದಿಲ್ಲ, ಕೊನೆ ಸೆಮಿಸ್ಟರ್ ಬಾಕಿ ಇದೆ. ಅದನ್ನು ಬಿಟ್ಟು ಬೆಂಗಳೂರಿಗೆ ಹೇಗೆ ಬರಲಿ ನಾನು ಎಂದು ಮಂಗಳೂರಿನಲ್ಲಿ ತನ್ನ ಮಾವನ ಮನೆಯಲ್ಲಿ ಉಳಿದುಕೊಂಡು ಓದುತ್ತಿದ್ದ ಅದಿತಿಗೆ ಇದ್ದಕ್ಕಿದ್ದಂತೆ ತಂದೆ ಬಂದು ಬೆಂಗಳೂರಿಗೆ ಹೋಗೋಣ ಎಂದು ಹಠ ಹಿಡಿದಿರುವುದು ಆಶ್ಚರ್ಯ ತಂದಿತ್ತು. ಅದಿತಿ ಹೇಳ್ತಿರೋದು ಸರಿ ಇದೆ ಜಯರಾಮ್, ಅವಳ ಓದು ಇನ್ನೂ ಮುಗ್ದಿಲ್ಲ, ಕೊನೆ ಸೆಮಿಸ್ಟರ್ ಬಾಕಿ ಇದೆ. ಇಷ್ಟು ಬೇಗ ಯಾಕೆ ಅವಳನ್ನು ಮನೆಗೆ ಕರ್ಕೊಂಡು ಹೋಗಬೇಕು ಅಂತಿದೆಯಾ? ಆ ಮಗು ಇಲ್ಲೇ ಖುಷಿಯಾಗಿದೆ, ಇಲ್ಲೇ ಇರಲಿ ಬಿಡು ಎಂದು ಕೇಶವ ಹೇಳಿದರು. ನಿಮಗೆ ಗೊತ್ತಾಗಲ್ಲ ಭಾವ, ಸುಮ್ಮನಿರಿ ನೀವು. ಇಷ್ಟು ವರ್ಷ ಅದಿತಿ ನಿಮ್ಮ ಜೊತೆ ತಾನೇ ಇದ್ದದ್ದು. ನಾನು ಕೂಡ ನನ್ನ ತಂಗಿ ಮನೆಯಲ್ಲಿದ್ದಾಳೆ ಅಂತ ಸುಮ್ಮನಾಗಿದ್ದೆ. ಜನನಿ ಸತ್ತ ಮೇಲೆ ಸಿದ್ಧಾರ್ಥ್ ಒಂಟಿಯಾದ ಅಂತ ನೀವು ಕೇಳ್ಕೊಂಡಿದ್ದಕ್ಕೆ ಅದಿತಿನ ನಿಮ್ಮ ಜೊತೆ ಬಿಟ್ಟಿದ್ದೆ. ನಾವು ಎಷ್ಟು ವರ್ಷ ಅಂತ ನಮ್ಮ ಮಗಳಿಂದ ದೂರ ಇರೋದು ಹೇಳಿ? ಅವಳಿಗೂ ಸಹ ಮದುವೆ ವಯಸ್ಸು. ನನ್ನ ಗೆಳೆಯನ ಮಗನನ್ನು ಇವಳಿಗೆ ಮದುವೆ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಇವಳು ಓದಿ ಏನು ಉದ್ಧಾರ ಆಗಬೇಕು? 10 ತಲೆಮಾರು ಕೂತು ತಿನ್ನುವಷ್ಟು ಆಸ್ತಿ ಮಾಡಿಟ್ಟಿದ್ದೀನಿ ನಾನು. ಯಾವ ಸೆಮಿಸ್ಟರ್ ಎಕ್ಸಾಮ್ ಸಹ ನನಗೆ ಲೆಕ್ಕಕ್ಕೆ ಇಲ್ಲ. ನನ್ನ ಮಗಳು ಓದಿ ದುಡಿಯೋ ಅವಶ್ಯಕತೆ ಇಲ್ಲ. ಬೇಬಿ, ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊ ಎಂದು ಜಯರಾಮ್ ಅವರು ಹೇಳಿದಾಗ ಅದಿತಿಗೆ ತಂದೆಯ ಮೇಲೆ ಕೋಪ ಬಂದಿತು. ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.